ಚಂದ ಮಾತಾಡಿದ್ರು ನನ್ನ ಮೇಲೆ. ಅವರುಗಳು ಒಂದೊಂದು ಪದಗಳು ಕೂಡ ಒಂದು ಹಾರ್ಟ್ ಬೀಟ್ ಜಾಸ್ತಿ ಮಾಡಿತು ನನಗೆ. ಕಾರಣ ಇಷ್ಟೇ, ಅವರು ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ, ಅಷ್ಟು ಜನ ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ ಮತ್ತು ನಂಬಿಕೆ ಮತ್ತು ಗೌರವ ಇದೆಯಲ್ಲ, ಅದಕ್ಕೆ ನಿಜವಾಗ್ಲೂ ಇನ್ನೂ ಒಂದು ಡಿಸರ್ವಿಂಗ್ ಕ್ಯಾಂಡಿಡೇಟ್ ಆಗಬೇಕು ಅಂತ ಅನ್ನೋವಂಥದ್ದು. ಅವ್ರು ಇಟ್ಟಿರೋ ಅಷ್ಟು ಪ್ರೀತಿಯ ಡಿಸರ್ವಿಂಗ್ ಕ್ಯಾಂಡಿಡೇಟ್ ನಾನಲ್ಲ. ಆದರೆ ಇವತ್ತು ನನಗೆ ಈ ಸ್ಟೇಜ್ ಮೇಲೆ ಅನಿಸಿದ್ದೇನು ಅಂತಂದರೆ, ನಿಜಕ್ಕೂ ಅವ್ರ ಮಾತುಗಳಿಗೆ ಹತ್ತಿರ ಬರುವಂಥ ಪ್ರಯತ್ನ ಖಂಡಿತ ಮಾಡ್ತೀನಿ ನಾನು ಅನ್ನೋವಂಥ ಭರವಸೆ ನಾನು ಕೊಡ್ತೀನಿ. ಯಾಕಂತಂದರೆ ಇವತ್ತು ನನಗೆ ಅನಿಸಿದ್ದು ಇಷ್ಟು ಜನ ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ ಅದು. ಎಲ್ಲ ಅವಾಗಲಿಂದನೂ ಮಾತಾಡ್ತಾ ಇದ್ವಿ ನಾವು, ಹೆಂಗೆ ಶುರು ಆಯಿತು, ಹೆಂಗೆ ಇದಾಗುತ್ತೆ ಇದು ಅಂತ ಅನ್ನೋವಂಥದ್ದು. ಖಂಡಿತವಾಗಲೂ ಶುಕ್ರವಾರದ ತನಕನೂ ಕೂಡ ನಮ್ಮ ಸಿನಾರಿಯೋ ಬೇರೆಯೇ ಇದ್ದಿದ್ದು. ಶುಕ್ರವಾರದ ಹಿಂದಿನ ದಿವಸದ ತನಕ ಒಂದು ಚಿಕ್ಕ ಡೌಟ್ ಇತ್ತು. ಶುಕ್ರವಾರ ಒಂದು ಕನ್ಫರ್ಮ್ ಆಯಿತು ನಮಗೆ. ನಾನು ಲಿಫ್ಟಲ್ಲಿ ಬರಬೇಕಾದ್ರೆ ಅಣ್ಣ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನನಗೆ, ಹೌದಾ ಹಿಂಗ ಅಂತ ಅನ್ನೋವಂಥದ್ದು. ಅಂದರೆ ಜರ್ನಿ ಅಲ್ವಾ, ಅಂದರೆ ನಾನು ಹೇಳ್ತಾ ಇರೋದು ಹೆಂಗಿಂದ ಹೆಂಗೆ ಆಗುತ್ತೆ ಅಂತ ಅನ್ನೋವಂಥದ್ದು. ಅರೆ ಇದು ಅಪ್ಪಪ್ಪ ಹಿಂಗೆ ಆಗಬಾರ್ದಲ್ಲ ಅಪ್ಪ ಅಂತ ಅನ್ನೋವಂಥದ್ದು. ಯಾಕಂತಂದರೆ ಪಬ್ಲಿಸಿಟಿ ಅಂತ ಅನ್ನೋವಂಥದ್ದು ಎಷ್ಟು ಮುಖ್ಯ ಆಗುತ್ತೆ ಒಂದು ಸಿನಿಮಾಗೆ ಅಂತ ಅನ್ನೋವಂಥದ್ದು ನಾವು ಮೊದಲಿನ ಸಿನಿಮಾನಿಂದನೂ ಕೂಡ ನಾನು ನೋಡ್ಕೊತಾನೆ ಬರ್ತಾಯಿದ್ದೀನಿ. ಕೆಲವೊಂದು ಕಡೆ ಆಗುತ್ತೆ, ಕೆಲವೊಂದು ಟೈಮು ಅದು ಅನಿವಾರ್ಯತೆ, ಅದು ಮಾಡಬಾರ್ದು ಅಂತ ಅನ್ನೋವಂಥದ್ದಲ್ಲ, ಅನಿವಾರ್ಯತೆ ಅದು. ಏನಾಗೋಯಿತು, ಈ ಸಿನಿಮಾಗೆ ಭಾರ ಎಲ್ಲ ಮೌತ್ ಪಬ್ಲಿಸಿಟಿ ಮೇಲೇ ನಿಂತ್ಕೊಂಡ್ಬಿಡ್ತು ನಮಗೆ. ವರ್ಡ್ ಆಫ್ ಮೌತ್ ಅಂತ ಹೇಳ್ತೀವಲ್ಲ, ಭಾರ ಎಲ್ಲ ಪೂರ್ತಿ ಅದರ ಮೇಲೆ ನಿಂತ್ಕೊಂಡಿದ್ದು. ಅಯ್ಯೋ ದೇವರೇ, ಒಂದೇನೋ ಮಿರಾಕಲ್ ಆಗಬೇಕಲ್ಲಪ್ಪ ಅಂತ ಅನ್ನೋವಂಥದ್ದು ಅಂದ್ಕೊಂಡಿದ್ವಿ. ನೋಡಿ, ಈ ಸಿನಿಮಾದಲ್ಲಿ ಒಂದಿಷ್ಟು ದೇವರುಗಳನ್ನು ನಾವು ತಂದಿದ್ದೀವಿ. ಇವತ್ತು ಈ ಸಿನಿಮಾ ಅಷ್ಟೆಲ್ಲ ಅಡಚಣೆಗಳನ್ನು ಮೀರಿ ಇವತ್ತು ಒಂದು ಸಕ್ಸಸ್ಫುಲ್ ಫಿಲಮ್ ಅನ್ನೋ ಥರ ಒಂದು ಸಕ್ಸಸ್ ಮೀಟ್ ಮಾಡೋ ಥರದ ಒಂದು ಸನ್ನಿವೇಶ ಉಲ್ಬಣ ಆಗಿದೆ ಅಂತ ಅನ್ನೋದಾದರೆ ಅಷ್ಟು ದೇವರುಗಳೇ ಸಾಕ್ಷಿ ಅದಕ್ಕೆ, ಅಷ್ಟು ದೇವರುಗಳ ಆಶೀರ್ವಾದನೇ ಸಾಕ್ಷಿ ಅದಕ್ಕೆ. ಅದೊಂದರಿಂದ ಮಾತ್ರ ಇವತ್ತು ನಾವೆಲ್ಲರೂ ಕೂತ್ಕೊಂಡು ಇಲ್ಲಿ ಒಂದು ಪ್ರೆಸ್ ಮೀಟ್ ಅಂತ ಅನ್ನೋವಂಥ ಸಕ್ಸಸ್ ಮೀಟ್ ಅನ್ನೋವಂಥದ್ದನ್ನ ನಾವು ಮಾಡ್ತಾಯಿದ್ದೀವಿ ಅಂತ ಅನ್ನೋದಾದರೆ ನೋಡಿ, ಒಂದು ಸಿನಿಮಾಗೆ ಈ ಪ್ರೆಸ್ ಮೀಟ್ ಇದೆಯಲ್ಲ, ಈ ಸಕ್ಸಸ್ ಮೀಟ್ ಇದೆಯಲ್ಲ, ಎಷ್ಟು ಅಮೂಲ್ಯ ಅಂತಂತಂದರೆ, ನಾವು ಸಿನಿಮಾನ ಮುಹೂರ್ತ ಮಾಡ್ತೀವಿ ಗೊತ್ತಾ. ಒಂದು ಸಿನಿಮಾನ ಒಂದು ಒಳ್ಳೆ ಘಳಿಗೆಯಿಂದ ಒಂದು ಒಳ್ಳೆ ದೇವಸ್ಥಾನದಲ್ಲಿ ಒಂದು ಮುಹೂರ್ತ ಮಾಡ್ತೀವಿ. ಇವತ್ತು ಅದಕ್ಕೆ ಸರಿಸಮನಾದಂಥ ಇನ್ನೊಂದು ಇವೆಂಟ್ ಒಂದು ಸಿನಿಮಾಗೆ ಬರುತ್ತೆ ಅಂತ ಅನ್ನೋದಾದರೆ ಅದು ಸಕ್ಸಸ್ ಮೀಟ್. ಸೊ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆಯಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಪ್ರದರ್ಶನ ಕಾಣಿಸ್ತಾ ಇದೆ. ಸೊ ನಮಗೆ ಡೇ ಬೈ ಡೇ ತುಂಬ ದೊಡ್ಡ ಮಟ್ಟದಲ್ಲಿ ಜನ ಓಪನಿಂಗ್ ತೊಗೊಂಡಿದೆ. ಶನಿವಾರ ಏನಿತ್ತು ಅದಕ್ಕಿಂತ ಶುಕ್ರವಾರ ತುಂಬ ಜಾಸ್ತಿ ಆದರೂ ಜನಸಂಖ್ಯೆ. ನಿನ್ನೆ ಸಾಕಷ್ಟು ಕಡೆ ಹೌಸ್ಫುಲ್ ಪ್ರದರ್ಶನ ಕಂಡಿದೆ. ಮಾಲ್ಸಲ್ಲಂತೂ ಎಲ್ಲೂ ಟಿಕೆಟ್ಸೇ ಸಿಗ್ತಿರಲಿಲ್ಲ. ಮೇ ಬಿ ನೀವು ಸಾಕಷ್ಟು ಜನ ಬುಕ್ ಮೈ ಶೋ ಎಲ್ಲ ಆ್ಯಪ್ ಓಪನ್ ಮಾಡಿದ್ರೆ ಗೊತ್ತಿರುತ್ತೆ, ಬರೀ ರೆಡ್. ಸೊ ಸಾಕಷ್ಟು ದಿನ ಆಗಿತ್ತು. ಸೊ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಬೇರೆ ಭಾಷೆಯ ಚಿತ್ರಗಳ ಮುಂದೆ ಈ ನಮ್ಮ ಚೂಮಂತರ್ ಚಿತ್ರ ಬಂದು ದೊಡ್ಡ ಮಟ್ಟದಲ್ಲಿ ಜನ ತೊಗೊಂಡಿದ್ದಾರೆ. ಸೊ ಆ್ಯಸ್ ಎ ಪ್ರೊಡ್ಯೂಸರಾಗಿ ನಾನು ತುಂಬಾ ಖುಷಿಯಾಗಿದ್ದೀನಿ. ಇನ್ನು ನನಗೆ ಸಹಕಾರ ನೀಡಿದಂಥ ಶರಣ್ ಸಾರು ಮತ್ತು ಬೇರೆ ಚಿತ್ರತಂಡದ ಸದಸ್ಯರು, ನಿರ್ದೇಶಕರು ಎಲ್ಲರಿಗೂ ಅಷ್ಟೇ ನಾನು ಆಭಾರಿಯಾಗಿರುತ್ತೇನೆ. ಸೊ ಮತ್ತು ಇವತ್ತಿನ ಒಂದು ನಮಗೆ ವಿಷ್ಣು ಸಾರು ಮತ್ತು ದ್ವಾರಕೀಶ್ ಅವರ ಒಂದು ಫೋಟೋ ಇಟ್ಟು ಅವ್ರಿಗೆ ನಮನ ಸಲ್ಲಿಸೋದಕ್ಕೆ ಉದ್ದೇಶ ಏನು ಅಂದರೆ, ಇಲ್ಲಿರುವಂಥ ಸಾಕಷ್ಟು ಜನ ಎಲ್ಲರೂ ಸಿನಿಮಾ ನೋಡಿರ್ತೀರ. ನಮ್ಮ ಒಂದು ಸಿನಿಮಾಗೆ ಒಂದು ಆಪ್ತ ಮಿತ್ರದ ಒಂದು ಶೇಡು ಆ ಒಂದು ಕಥೆಯಲ್ಲಿ ಒಳಗೊಂಡಿರೋದ್ರಿಂದ ಅವರ ಒಂದು ದೊಡ್ಡವರ ಇಬ್ಬರ ಆಶೀರ್ವಾದ ಏನಿದೆ, ಆ ಆಶೀರ್ವಾದದಿಂದನೇ ಈ ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮ ಸಿನಿಮಾ ಗೆದ್ದಿರೋದಕ್ಕೆ ಕಾರಣ ಅಂತ ನಾನು ಅನ್ಕೊತೀನಿ. ಸೊ ನಮ್ಮ ಇಡೀ ಚಿತ್ರತಂಡ ಹಾಗೇನೆ ಈ ಚಿತ್ರವನ್ನು ನಮ್ಮ ನಿರಂಜನ್ ಸರ್ ಅವರು ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಸಿನ್ಸಿಯರ್ ರಿಕ್ವೆಸ್ಟ್ ಟು ಆಲ್ ಇಸ್, ಇವತ್ತು ಒಂದು ಒಳ್ಳೆ ಕನ್ನಡ ಸಿನಿಮಾ ಆಗುತ್ತೆ ತುಂಬ ಕಷ್ಟ ಆಗ್ತಾಯಿದೆ. ಕನ್ನಡ ಸಿನಿಮಾಗಳು ಥಿಯೇಟ್ರ್ನಲ್ಲಿ ಅಷ್ಟು ಜಾಸ್ತಿ ಇದಿಲ್ಲ. ಸೊ ಯಾಕೆಂದರೆ ಒಂದು ತಪ್ಪು ನಮ್ಮದು ನಿರ್ಮಾಪಕರು, ನಾವು ವಿ ಆರ್ ನಾಟ್ ಗಿವಿಂಗ್ ಗುಡ್ ಸಿನಿಮಾ ಕಂಟಿನ್ಯೂಸ್ಲಿ. ನಾವು ಜನರಿಗೆ ಒಂದು ಹ್ಯಾಬಿಟ್ ಮಾಡಿಸ್ಬೇಕು, ಒಂದು ಒಳ್ಳೆ ಸಿನಿಮಾ, ಕನ್ನಡ ಸಿನಿಮಾ, ವೆದರ್ ಇಟ್ ಈಸ್ 80s 70s ಆರ್ ದ ಗುಡ್ ಪೀರಿಯಡ್ ಆಫ್ ಕನ್ನಡ ಸಿನಿಮಾ. ವರ್ಷಕ್ಕೆ 10-15 ದೊಡ್ಡ ಸಿನಿಮಾಗಳು ಬರೋದು, ಒಳ್ಳೆ ಸಿನಿಮಾಗಳು ಬರೋದು, ಕನ್ನಡಿಗರು ಕಂಟಿನ್ಯೂಸ್ ಆಗಿ ಕನ್ನಡ ಸಿನಿಮಾ ನೋಡೋರು, ಅದು ಅವ್ರಿಗೆ ಅಭ್ಯಾಸ. ಎವ್ರಿ ಶುಕ್ರವಾರ ಒಂದು ಒಳ್ಳೆಯ ಸಿನಿಮಾ ಬರುತ್ತೆ ನೋಡೋಣ, ತಿಂಗಳಿಗೆ 2 ಸಿನಿಮಾ 3 ಸಿನಿಮಾ ನೋಡೋರು. ಆದರೆ ಇವತ್ತು ಆ್ಯಸ್ ಎ ಪ್ರೊಡ್ಯೂಸರ್ ನಾವು ಕಂಟಿನ್ಯೂಸ್ ಒಳ್ಳೆ ಸಿನಿಮಾಗಳು ಕೊಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ 6 ತಿಂಗಳಿಗೆ, ವರ್ಷಕ್ಕೆ 2 ಇಲ್ಲ ವರ್ಷಕ್ಕೆ 3 ಒಳ್ಳೆ ಸಿನಿಮಾ ಕೊಡ್ತಾಯಿದ್ದೀವಿ. ಇಬ್ಬರು
ಮಹಾನ್ ಕಲಾವಿದರನ್ನು ನೆನೆಸ್ಕೊಂಡು ಇವತ್ತು ಸಕ್ಸಸ್ ಮೀಟ್ ಮಾಡ್ತಾ ಇದ್ದೀವಿ. ಒಬ್ಬರು ಅಫ್ಕೋರ್ಸ್ ಕ್ಯಾಪ್ಟನ್, ಇನ್ನೊಂದು ನನ್ನ ಪಾರ್ಟ್ನರು. ಸೊ ಒಂದು ದೊಡ್ಡ ಕಲಾವಿದರಿಗೆ ಮರ್ಯಾದೆ ಕೊಟ್ಟು ಮಾಡೋದು ಆ್ಯಕ್ಚುಲಿ ಅದು ನಮ್ಮ ಸಂಸ್ಕೃತಿ. ಸೊ ಇದನ್ನು ಮಾಡ್ತಾ ಇದ್ದಾರೆ. ಥ್ಯಾಂಕ್ಸ್ ದ ಹೋಲ್ ಟೀಮ್ ಹೂಸ್ ಆರ್ಗನೈಸ್ ದಿಸ್. ಅಫ್ಕೋರ್ಸ್ ನಮ್ಮ ತಂಡದ ಅವರು ಒಂದು ಪಾರ್ಟು, ಈ ಸಕ್ಸಸ್ಸಿಗೆ ಅವರು ಕಾರಣ, ಅವರ ಆಶೀರ್ವಾದ ಕಾರಣ. ಚಿತ್ರರಂಗ ಒಂದು ಖುಷಿ ಆಗುತ್ತೆ, ಒಂದು 2 ವರ್ಷದಿಂದ ಐ ಥಿಂಕ್ ವಿ ಗಿವನ್ ಕಾಂತಾರ, ಆಮೇಲೆ KGF, ಇದಾದ ನಂತರ ಐ ಥಿಂಕ್ ಸ್ವಲ್ಪ ಗ್ಯಾಪ್ ಇತ್ತು. ಹೋದ ವರ್ಷ ಎಂಡಿಗೆ ಒಂದು ಮ್ಯಾಕ್ಸ್ ಒಳ್ಳೆ ಚಿತ್ರ ಬಂತು. ಈ ವರ್ಷ ಸ್ಟಾರ್ಟಿಂಗ್ ಒಂದು ಇಟ್ಸ್ ಎ ಗುಡ್ ಸ್ಟಾರ್ಟ್ ಫಾರ್ ದ ಕನ್ನಡ ಇಂಡಸ್ಟ್ರಿ ಅಂತ. ಒಂದು ಟೈಮಲ್ಲಿ 100 ಚಿತ್ರ ಬರ್ತಾಯಿತ್ತು, ಅದರಲ್ಲಿ ಒಂದು 10 ಸೂಪರ್ ಹಿಟ್ಸು, ಒಂದು 40 ಆ್ಯಾವ್ರೇಜ್, ಅಂದರೆ ಹಾಕಿದ ದುಡ್ಡು ವಾಪಸ್ ಬಂದು ಸ್ವಲ್ಪ ಉಳಿತಾ ಇತ್ತು. ಸೊ ಒಂದು 20-30 ಪಿಕ್ಚರಲ್ಲಿ ಕಳ್ಕೊತಾ ಇದ್ರು. ಬಟ್ ಈಗ ಪರ್ಸಂಟೇಜ್ ತಗೊಂಡ್ರೆ 250 ಪಿಕ್ಚರ್ ಬರ್ತಾ ಇದೆ, ಬಟ್ ಕಷ್ಟದಲ್ಲಿ ಒಂದು 2 ಪಿಕ್ಚರ್ ಸೂಪರ್ ಹಿಟ್ ಆಗೋದು. ಸೊ ಇದು ಐ ಥಿಂಕ್ ಇಟ್ಸ್ ನಾಟ್ ಗುಡ್ ಫಾರ್ ದ ಇಂಡಸ್ಟ್ರಿ. ಇವ್ರು ಹೇಳ್ದಂಗೆ OTT ಅಥವಾ ಇದು ಬರೀ ಅದನ್ನು ನಂಬ್ಕೊಂಡ್ರೆ ಬಿಸ್ನೆಸ್ ಗ್ಯಾರಂಟಿ ಇಲ್ಲ. ಜನ ಬಂದು ನೋಡಿದ್ರೇನು ಚಿತ್ರ, ಅದಕ್ಕೆ ಕಾರಣ ಯೋಗೀಶ್ ಅವ್ರು ಹೇಳ್ದಂಗೆ ಇಟ್ ಈಸ್ ದ ಮೀಡಿಯಾ. ಬಟ್ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಚಿತ್ರಕ್ಕಿಂತ ಪಬ್ಲಿಸಿಟಿಗೆ ಜಾಸ್ತಿ ಒತ್ತು ಕೊಡ್ತಾರೆ. ಸೊ ಜನ ಬಂದು ಆಮೇಲೆ ಇಲ್ಲ ಚಿತ್ರ ನೋಡೋದಿಲ್ಲ ಅಂತ ಅಲ್ಲಿ ಮಟ್ಟದಲ್ಲಿ ನಿಂತಿದ್ದಾರೆ ಕನ್ನಡ ಚಿತ್ರ. ಇದೇನು ಆಂಧ್ರನಾ ಇಲ್ಲ ತಮಿಳ್ನಾಡ? ಅವ್ರಿಗೆ ಅಷ್ಟೊಂದು 15 ಶೋ ಕೊಡ್ತೀರಾ, ನಮ್ಗೆ 2 ಶೋ ಕೊಡ್ತೀವಪ್ಪ. ಮಂತ್ರಿ ಮಾಲ್ ಪಕ್ಕಾ ಕನ್ನಡ ಸೆಂಟ್ರು ಸರ್, ಮಲ್ಲೇಶ್ವರ ಮಂತ್ರಿ ಮಾಲ್ 1 ಶೋ ಕೊಟ್ಟಿದ್ದಾನೆ. ಒಂದೇ 1 ಶೋ. ಯಾರು ಕೇಳ್ತಾರೆ ಅದನ್ನು? ಇದೇ ಥರ ಆದರೆ ಭಾಳ ಕಷ್ಟ ಆಗುತ್ತೆ ಕನ್ನಡ ಚಿತ್ರರಂಗಕ್ಕೆ. ನೀವೆಲ್ಲರೂ ಪ್ರೆಸ್ಸವರೆಲ್ಲರೂ ಬರೀರಿ, ಈ ಥರ ಕೊಡಿ, ಥಿಯೇಟ್ರುಗಳು ಕೊಡಿ. ಯಾಕೆ ಕನ್ನಡಕ್ಕೆ ಕೊಡ್ತಾಯಿಲ್ಲ? ನೀವು ಯಾಕೆ ಥಿಯೇಟ್ರುಗಳು ಅಷ್ಟೊಂದು ಅದರ್ ಲ್ಯಾಂಗ್ವೇಜ್ಗೆ ಕೊಡ್ತಾ ಇದ್ದೀರಾ? ಏನು ಕಾರಣ ಅಂದರೆ ಅವ್ರು 500 ರೂಪಾಯಿ ಟಿಕೆಟ್ ಮಾಡ್ತಾರೆ, ಅದಕ್ಕೆ ಕೊಡ್ತಾರೆ ಅಷ್ಟೇ, ಏನೂ ಮಾಡಲ್ಲ. ಮಲ್ಟಿಪ್ಲೆಕ್ಸ್ ಏನಾದ್ರು ಸಿಕ್ಕಿದರೆ ಇವತ್ತು ಶರಣೂ ಅಷ್ಟೇ, ಇವ್ರು ನಮ್ಮ ತರುಣು ಅಷ್ಟೇ ಭಾಳ ಖುಷಿಯಾಗಿರ್ತಾಯಿದ್ರು. ಈಗೇನು ಖುಷಿ ಪಡ್ತಾ ಇದ್ದಾರೆ ಅದನ್ನು ಹತ್ತಷ್ಟು ಖುಷಿ ಪಡ್ತಾಯಿದ್ರು. ನಮಗೆ ಮಲ್ಟಿಪ್ಲೆಕ್ಸ್ ಸಿಗ್ತಾಯಿಲ್ಲ, ಖಂಡಿತವಾಗೂ ಸಿಗ್ತಾಯಿಲ್ಲ. ಕೊಟ್ಟಿರೋದು 2 ಒಂದೊಂದು ಶೋ, ಕಣ್ಣಲ್ಲಿ ನೀರು ಬರುತ್ತೆ. ನಿಜವಾಗ್ಲೂ ಸಕ್ಸಸ್ ಆಗಿದೆ, ಇದರಲ್ಲಿ ಅತಿಶಯೋಕ್ತಿ ಏನಿಲ್ಲ. ನೀವು ಬೇಕಾದ್ರೆ ಶುಕ್ರವಾರ ನಾನು ಪಕ್ಕಾ ಫಿಗರ್ ಕೊಡ್ತೀನಿ. ಥ್ಯಾಂಕ್ ಯು. ಇಲ್ಲಿ ಇವರೆಲ್ಲಕ್ಕಿಂತ ಜಾಸ್ತಿ ಎಮೋಷನ್ ನಾನೇ ಆಗಿದ್ದೀನಿ. ಬಿಕಾಸ್ ನನ್ನ ಫಸ್ಟ್ ಸಾಂಗ್ ರಿಲೀಸ್ ಆಗಿದ್ದು ನನ್ನ ಸಾಂಗ್ ರಿಲೀಸ್ ಈವೆಂಟಲ್ಲೂ. ಆ್ಯಂಡ್ ಪ್ರೆಸ್ ಅವರು ಎಲ್ಲ ಬಂದು ನನ್ನ ಸಾಂಗ್ನ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ನನಗೆ ಅಷ್ಟು ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಬಿಕಾಸ್ ಐ ಕಂಪ್ಲೀಟ್ಲಿ ತುಂಬ ಹ್ಯಾಪಿ ಆಗಿದ್ದೀನಿ, ತುಂಬ ಎಮೋಷ್ನಲ್ ಆಗಿದ್ದೀನಿ. ಬಿಕಾಸ್ ಫ್ರೆಷರ್ಸ್ಗೆ, ಹೊಸ ಟೆಕ್ನಿಷಿಯನ್ಸ್ಗೆ ಯೂಶ್ವಲಿ ಯೂಟ್ಯೂಬಲ್ಲಿ ಸಾಂಗ್ಸ್ ಕ್ರೆಡಿಟ್ಸೇ ಇರೋದಿಲ್ಲ ಕೊರಿಯೋಗ್ರಾಫರ್ಸ್ಗೆ. ನೀವು ಹೋಗಿ ಚೆಕ್ ಮಾಡಿ, ಎಷ್ಟೋ ಸಾಂಗ್ಗಳಿಗೆ, ದೊಡ್ಡ ದೊಡ್ಡ ಸಾಂಗ್ಗಳಿಗೂ ಕೊರಿಯೋಗ್ರಾಫರ್ಸ್ಗೆ ಕ್ರೆಡಿಟ್ಸೇ ಇರಲ್ಲ. ಅಂಥದ್ರಲ್ಲಿ ಶರಣ್ ಸರ್ ಇವತ್ತು ಕರ್ಕೊಂಡು ನನ್ನಲ್ಲಿ ಕೂರಿಸಿದ್ದಾರೆ. ಸೊ ಇದಕ್ಕಿಂತ ಎಂಕರೇಜ್ಮೆಂಟ್ ಆಗಿರ್ಬೋದು, ಇದಕ್ಕಿಂತ ಹೊಸ ಟೆಕ್ನಿಷಿಯನ್ಸ್ಗೆ, ಅದರಲ್ಲೂ ಲೇಡಿ ಟೆಕ್ನಿಷಿಯನ್ಗೆ ಇಂಥ ಸಪೋರ್ಟ್ ಇದಕ್ಕಿಂತ ಜಾಸ್ತಿ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದು ನನಗೆ ಸಿಕ್ಕಿರೋದಕ್ಕೆ ನಾನು ತುಂಬ ಭಾಗ್ಯ ಅಂತ ಫೀಲ್ ಮಾಡ್ತಿದ್ದೀನಿ. ಬಿಕಾಸ್ ಈ ಸಾಂಗ್ ಶೂಟ್ ಮಾಡೋ ಟೈಮಲ್ಲಿ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದೀನಿ. ಬಿಕಾಸ್ ನನಗಿನ್ನೂ ಕಾರ್ಡ್ ಆಗಿರಲಿಲ್ಲ, ಮಾಸ್ಟರ್ ಕಾರ್ಡ್. ತರುಣ್ ಸರಿಗೆ ಮಾತ್ರ ಗೊತ್ತು. ಅಂದರೆ ಬಿಫೋರ್ ಡೇ ಸೆಟ್ಟೆಲ್ಲ ಹಾಕಿದ್ದೀವಿ, ಬಂದು ಗಲಾಟೆ ಮಾಡಿರೋದಿದೆ, ಸಾಂಗ್ ನಿಲ್ಲಿಸ್ತೀವಿ ಅಂತ ಹೇಳಿದೆ, ಯೂನಿಯನ್ನಿಂದ ಡಾನ್ಸಸ್ನ ಕೊಡಲ್ಲ ಅಂತಲೂ ಇದೆಲ್ಲ ಮಾಡಿದರು. ಬಟ್ ಏನೇ ಆದ್ರೂ ನಾನು ಹುಡುಗಿ ಹತ್ರ ಸಾಂಗ್ ಮಾಡಿಸ್ತೀನಿ ಅಂತ ನನ್ನ ಟ್ಯಾಲೆಂಟ್ಗೆ ನನ್ನ ಪಕ್ಕ ನಿಂತು ನನಗೆ ಸಪೋರ್ಟ್ ಮಾಡಿದ್ದು ತರುಣ್ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್. ಇನ್ಫ್ಯಾಕ್ಟ್ ನಾವು ರಸೂಲ್ ಪೂಕಟ್ಟಿ ಅವ್ರದ್ದು ಸೌಂಡಿಂಗ್ ಎಲ್ರಿಗೂ ಗೊತ್ತಿದೆ. ಆ ಸೌಂಡಿಂಗ್ ತಕ್ಕಂತ ಡೆಸಿಮಲ್ಸ್ ಯೂಶಲಿ ಕೊಡಲ್ಲ. ದಟ್ ಈಸ್ ಅನ್ ಇಶ್ಯೂ, ಐ ಅಗ್ರಿ. ಅಂಡ್ ಆ ಹೋಲ್ಡ್ ನಮ್ಮಲ್ಲಿ ಇರಲ್ಲ. ಬಟ್ ಐ ರಿಕ್ವೆಸ್ಟ್ ಆಲ್ ದ ಎಕ್ಸಿಬಿಟರ್ಸ್ ದಟ್ ಸೌಂಡಿಂಗ್ ಏನಿದೆ ಆ 6 ಡೆಸಿಮಲ್ ಕೊಡಬೇಕು. ದಟ್ ಈಸ್ ದ ಕ್ಯಾಲಿಬ್ರೇಟೆಡ್ ನಂಬರ್. ಸೊ ಆ ಥರದೊಂದು ವಿಚಾರ ನಾನು ಇಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ಆ್ಯಂಡ್ ಹಲವಾರು ಫ್ಯಾಕ್ಟರ್ಸ್ ಇದೆ ಒಂದು ಸಕ್ಸಸ್ಗೆ. ಆಲ್ ಐ ಕ್ಯಾನ್ ಸೇ ಇಸ್ ಮಿರಾಕಲ್ ಹಸ್ ಹ್ಯಾಪನ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದರಲ್ಲಿ ಚೂಮಂತರ್ ಸ್ಟ್ಯಾಂಡ್ಸ್ ಲೈಕ್ ಹಿಯರ್. ನಮ್ಮ ಸಿನಿಮಾ ನೋಡಿದವ್ರಿಗೆ ಗೊತ್ತಿರುತ್ತೆ, ಡೈನಮೋ ಈಸ್ ಒನ್ ಕ್ಯಾರೆಕ್ಟರ್ ವಿಚ್ ಡ್ರೈವ್ಸ್ ದ ಹೋಲ್ ಮೂವಿ ಪರ್ಫೆಕ್ಟ್ಲಿ. ಅವರಿಲ್ಲ ಅಂದರೆ ಸಿನಿಮಾನೇ ಸ್ಕ್ಯಾಟರ್ ಆಗಿಬಿಡುತ್ತೆ. ಆ ಥರ ಒಂದು ಸ್ಟೋರಿ ಸ್ಕ್ರಿಪ್ಟಿಂಗ್ ಇದೆ. ನಮ್ಮ ಟೀಮಲ್ಲಿ ನಮ್ಮ ಡೈನಮೋ ಬಂದು ನವನೀತ್ ಸರ್ ನಮಗೆ. ಸೊ ಅವ್ರು ಹೆಂಗಂದರೆ ನನಗೆ ಎಸ್ಪೆಷಲಿ ಗೊತ್ತಿಲ್ಲ, ನನಗೆ ಎಲ್ಲದರಲ್ಲೂ ಇನ್ವಾಲ್ವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ಯೋಗಿ ಸರ್ ನನ್ನ ಸ್ಟುಡಿಯೋಲ್ಲ ಬಂದು ಸಿನಿಮಾ ನೋಡಿದರು.
ನಾವೆಲ್ಲ ನೋಡಿದ್ವಿ, ನಾನು ಹೋಗಿ ಸರ್ ಇದೊಂದು ಸೀನ್ ಮಾಡಿದ್ದೀವಿ, ಇದು ಕರೆಕ್ಟ್ ಅನ್ನಿಸ್ತಾ ಇದೆಯಾ, ವಿ ಹ್ಯಾಡ್ ಎ ಡಿಫ್ರೆಂಟ್ ಆಪ್ಷನ್ ಆನ್ ದಿಸ್ ಅಂತ ಹೇಳಿದ್ರೆ ಪರ್ಫೆಕ್ಟಾಗಿ ಮಾಡಿದ್ದೀರಾ ಅಂತ ಅವನಿಗೆ ಸರಿ ಹೇಳಿದರು. ಆದಮೇಲೆ ಕೆಳಗಡೆ ಹೋದ್ವಿ, ಮ್ಯೂಸಿಕ್ ಯಾರು ಮಾಡಿದ್ದು, ಮ್ಯೂಸಿಕ್ ಚೆನ್ನಾಗಿದೆ ಸರ್, ಇವರೇ ಸರ್ ಮಾಡಿದ್ದು ಅಂದರೆ ಅವ್ರಿಗೆ ಗೊತ್ತೇ ಇಲ್ಲ ನಾನು ಮ್ಯೂಸಿಕ್ ಮಾಡಿರೋದು. ಸೊ ನಾನು ಏನಾಗಿ ಇದರಲ್ಲಿ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಬಿಕಾಸ್ ಹಿ ಈಸ್ ಇನ್ವಾಲ್ವ್ ಮೀ ಇನ್ ಆಲ್ ದ ಡಿಪಾರ್ಟ್ಮೆಂಟ್ಸ್. ರೈಟಿಂಗ್ ಎಲ್ಲ ಆಗ್ಬೋದು, ಸ್ಕ್ರಿಪ್ಟಲ್ಲಿ ಕೂಡ ನನ್ನ ಪಕ್ಕದಲ್ಲೇ ಕೂಡ್ಸ್ಕೊತಾರೆ. ಮೋಸ್ಟ್ ಆಫ್ ದ ಡಿಪಾರ್ಟ್ಮೆಂಟ್ಸ್ ಜೊತೆ ನಾನು ಒಡನಾಟ ಮಾಡಿಸ್ಬಿಟ್ಟಿದ್ದಾರೆ. ಆಮೇಲೆ ಶರಣ್ ಸರ್ ಜೊತೆ ಆ್ಯಕ್ಟ್ ಮಾಡುವಾಗ ಒಂದಷ್ಟು ವಿಷಯಗಳ ಕಲಿಕೆ ಇರುತ್ತೆ, ಅವ್ರನ್ನ ಅಬ್ಸರ್ವ್ ಮಾಡಿದಾಗ ಸಾಕಷ್ಟು ವಿಚಾರಗಳನ್ನ ಗ್ರಹಿಕೆ ಮಾಡ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಎಲ್ಲ ಚಿತ್ರಗಳಲ್ಲೂ ನಮಗೆ ಒಂದೊಂದು ಪಾತ್ರ ಇರಲಿ ಅಂತ. ಥ್ಯಾಂಕ್ ಯು. ನೀವೇನು ಹಾಲಿವುಡ್ ಅಂತ ನಾವು ವರ್ಡ್ ಯೂಸ್ ಮಾಡ್ತೀವಲ್ವಾ, ಓಕೆ ನಾವು ರೆಫರೆನ್ಸ್ ತಗೋದು ಒಳ್ಳೆಯದು, ಬಟ್ ದಿಸ್ ಕ್ವಾಲಿಟಿ ಇಸ್ ಸಮಥಿಂಗ್ ಎಲ್ಸ್ ಅಂತ ನಮಗೆ ಆವಾಗಲೇ ಗೊತ್ತಾಗಿತ್ತು ಆ್ಯಕ್ಚುಲಿ. ಆಮೇಲೆ ಅಫ್ಕೋರ್ಸ್ ತುಂಬ ಅಡೆತಡೆ ಬಂತು, ಬಟ್ ಆ ಎಲ್ಲ ಪ್ರಾಬ್ಲಮ್ಸ್ ಏನು ಫೇಸ್ ಮಾಡ್ತಾ ಒಂದು ದೊಡ್ಡ ರೌಂಡ್ ಆಫ್ ಅಪ್ಲೌಸ್ ನಾವು ತರುಣ್ ಶಿವಪ್ಪ ಅವರು ಕೊಡಬೇಕು. ಪ್ಲೀಸ್ ಕ್ಲಾಪ್ ಫಾರ್ ಹಿಮ್ ಎವ್ರಿಬಡಿ. ನಿಜ, ಅಷ್ಟು ಪ್ರಾಬ್ಲಮ್ಸು ಎಲ್ಲ, ಇಷ್ಟು ಡಿಲೇ ಅದು ಇದು ಎಲ್ಲ ಆಗಿಬಿಟ್ಟು ಇಲ್ಲಿ ಕೂತ್ಕೊಂಡು ಸ್ಮೈಲ್ ಮಾಡಿಕೊಂಡು ನಮ್ಮ ಸಿನಿಮಾ ಏನು ಗೆದ್ದಿದೆ ಇವಾಗ, ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ಸು. ಅಫ್ಕೋರ್ಸ್ ನಾನು ಮೊನ್ನೆ ನಾವು ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ ಪ್ರಮೋಷನ್ಸ್ ಮಾಡಬೇಕಾದ್ರೆ ನಾನು ನಿಮ್ಮ ಜೊತೆನೇ ಕೂತ್ಕೊಂಡು, ಆ್ಯಕ್ಚುಲಿ ಪ್ರೆಸ್ಸು ಮೀಡಿಯಾ ಜೊತೆನೇ ಕೂತ್ಕೊಂಡು ನಾನು ಫ್ರೈಡೇಗಿಂತ ಮುಂಚೆ ಥರ್ಸ್ಡೇ ನೈಟು ಸಿನಿಮಾ ನೋಡಿದೆ. ನನಗೆ ನೀವೆಲ್ಲ ನಿಮ್ಮ ರಿಯಾಕ್ಷನ್ಸ್ ನನಗೆ ತುಂಬ ಇಂಪಾರ್ಟೆಂಟು, ಯಾಕೆಂದರೆ ನೀವು ಪ್ರತಿ ವಾರ ಸಿನಿಮಾ ನೋಡ್ತೀರಾ, ಎಷ್ಟು ಸಿನಿಮಾಗಳು ರಿಲೀಸ್ ಆಗುತ್ತೆ ಅವೆಲ್ಲ ನೋಡ್ತೀರಾ ನೀವು. ನಾನು ಅವತ್ತು ಕೂತ್ಕೊಂಡು ಸಿನಿಮಾ ನೋಡಿದಾಗ ನಿಮ್ಮ ರಿಯಾಕ್ಷನ್ ನೋಡಿದ್ನಲ್ವ ನಾನು, ದೆನ್ ಐ ನ್ಯೂ ಈ ಸಿನಿಮಾ ಹಿಟ್ ಅಂತ ನನಗೆ ಗೊತ್ತೇ ಇತ್ತು. ಆ್ಯಂಡ್ ನೆಕ್ಸ್ಟ್ ಮಾರ್ನಿಂಗ್ ಅಫ್ಕೋರ್ಸ್ ಫ್ರೈಡೇ ಮಾರ್ನಿಂಗ್ ಒಂದು ಸ್ವಲ್ಪ ಟೆನ್ಷನ್ ಆಯಿತು, ಏನು ಪಿಕಪ್ ಆಗ್ತಿಲ್ಲಲ್ಲ ಹಾಗೆ ಹೀಗೆ. ನಮ್ಮ ಡೈರೆಕ್ಟರ್ ಸರು, ಪ್ರೊಡ್ಯೂಸರ್ ಸರ್ ತುಂಬ ಟೆನ್ಷನ್ನಲ್ಲಿದ್ದರು. ಆದರೂ ಕೂಡ ಅಲ್ಲೂ ನನ್ನ ಸ್ಟ್ರೇಂಜ್ ಕಾನ್ಫಿಡೆನ್ಸ್ ಹೋಗಲಿಲ್ಲ. ನಾನು ಅವ್ರಿಗೆ ಹೇಳಿದೆ, ಡೋಂಟ್ ವರಿ, 1 ಶೋ 2 ಶೋ ಬಿಟ್ಬಿಡಿ, ನಾಳೆ ನೀವು ನೋಡಿ ಹೆಂಗೆ ಪಿಕಪ್ ಆಗುತ್ತೆ ನೋಡಿ ನೀವು ಅಂತ. ನನಗೆ ಈ ಸ್ಟ್ರೇಂಜ್ ಕಾನ್ಫಿಡೆನ್ಸ್ ಯಾಕೆ ಈ ಸಿನಿಮಾ ಅಲ್ಲಂದರೆ, ಬಿಕಾಸ್ ದಿಸ್ ಮೂವಿ ಹ್ಯಾಸ್ ದಟ್ ಪೊಟೆನ್ಷಿಯಲ್. ಈ ಸಿನಿಮಾಲಿ ಎಲ್ಲ ಇದೆ. ಏನು ಹೇಳ್ತಾರೆ, ನಾವು ಹಾರರ್ ಸಿನಿಮಾ ಅಂತ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ, ಹಾರರ್ ಕಾಮಿಡಿ ಅಂತ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ದಿಸ್ ಇಸ್ ಆ್ಯಕ್ಚುಲಿ ಫೈನ್, ಹಾರರ್ ಫಿಲ್ಮ್ ಇದು ನಮ್ಮ ಮೇನ್ ಥೀಮು. ಆಮೇಲೆ ಕಾಮಿಡಿ ಇದೆ ಅಫ್ಕೋರ್ಸ್, ಬಿಕಾಸ್ ಶರಣ್ ಸರ್ ಆ್ಯಂಡ್ ಚಿಕ್ಕಣ್ಣ ಅವರಿದ್ದಾರೆ. ಆಮೇಲೆ ಇಂಥ ಒಳ್ಳೊಳ್ಳೆ ಆರ್ಟಿಸ್ಟು, ಅಮೇಝಿಂಗ್ ಟೆಕ್ನಿಷಿಯನ್ಸ್ ಆ್ಯಕ್ಚುಲಿ. ಅದೇ ನೀವು ಹೇಳ್ದಂಗೆ ನೋಡಿ, ನನ್ನ ಹುಟ್ಟುಹಬ್ಬಕ್ಕೆ ಇದಕ್ಕಿಂತ ದೊಡ್ಡ ಗಿಫ್ಟ್ ಇನ್ನೇನು ಕೇಳೋಕ್ಕೆ ಸಾಧ್ಯ. ಆ್ಯಂಡ್ ಇಷ್ಟು ಒಳ್ಳೆ ಗಿಫ್ಟ್ ನನ್ನ ಲೈಫಲ್ಲೇ ಸಿಕ್ಕಿಲ್ಲ. ಸೊ ತರುಣ್ ಸರ್, ನವನೀತ್ ಸರ್ ಆ್ಯಂಡ್ ನನ್ನ ಪ್ರೀತಿಯ ಶರಣ್ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ 3 ಜನಕ್ಕೆ ಫಸ್ಟ್ಲಿ. ಆ್ಯಂಡ್ ಸರ್, ನೀವು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೊಂದು ದೊಡ್ಡ ಆಶೀರ್ವಾದ ಸರ್. ಥ್ಯಾಂಕ್ ಯು ಸರ್. ಸೊ ಆ್ಯಕ್ಚುಲಿ ಮೇಘನ ಅವ್ರು ಹೇಳ್ತಿದ್ರು, ಅದು ನಿಜವಾಗ್ಲೂ ಸತ್ಯ. ನನಗೆ ನವನೀತ್ ಸರ್ ಕತೆ ನರೇಟ್ ಮಾಡಬೇಕಾದ್ರೂ ನನಗೆ ಹಾಗೆ ಅನ್ನಿಸ್ತಾ ಇತ್ತು, ಓ ಹೀಗೆಲ್ಲ ನಾನು ಪಾತ್ರ ಮಾಡ್ಬೋದಲ್ವಾ, ಇದನ್ನೆಲ್ಲ ನಾನು ಸ್ಕ್ರೀನ್ ಮೇಲೆ ಈ ಥರ ಕಾಣಿಸ್ಕೋಬೋದಲ್ವಾ ನಾನು ಅಂತ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ಒಳ್ಳೆ ಪಾತ್ರಗಳನ್ನು ಮಾಡಬೇಕು ಅಂದರೆ ಕೊಟ್ಟಿರೋ ದುಡ್ಡು ಖರ್ಚಾಗತ್ತೆ, ಆದರೆ ಯಾವುದಾರೋದು ಒಂದು ಒಳ್ಳೆ ಪಾತ್ರ ಕೊನೆ ತನಕ ಉಳಿಯುತ್ತೆ. ಸೊ ಈ ಕತೆನ ಓಕೆ ಮಾಡಿ ತರುಣ್ ಸುಧೀರ್ ಅವರ ಜಡ್ಜ್ಮೆಂಟ್ಗೆ ಮತ್ತು ಅವರ ಪೇಷನ್ಸ್ಗೆ ಹ್ಯಾಟ್ಸ್ ಆಫ್ ಆ್ಯಕ್ಚುಲಿ. ಸೊ ಅವರು ಈ ಕತೆನ ಒಪ್ಕೊಂಡು ಪ್ರತಿಯೊಂದು, ನನಗೂ ತರುಣ್ ಅವ್ರಿಗೆ ಜಗಳ ಆಗಲಿ ಏನೇ ಡಿಫ್ರೆನ್ಸಸ್ ಬರಲಿ, ಸೊ ಅದನ್ನು ಕೂತ್ಕೊಂಡು ಸರಿ ಮಾಡ್ತಿದ್ದಂತಹ ತರುಣ್ ಸುಧೀರ್ ಅವರು. ಸೊ ಅವ್ರಿಗೂ ಇಲ್ಲಿಂದ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ದೆನ್ ನೆಕ್ಸ್ಟ್ ಬಂದಿದ್ದು ನಮ್ಮ ಶರಣ್ ಸರ್. ಒಂದು ಪ್ರೆಸ್ ಮೀಟಲ್ಲೂ ಇವತ್ತವರೆಗೂ ನಾನು ಶರಣ್ ಸರ್ಗೆ ಥ್ಯಾಂಕ್ಸ್ ಹೇಳಲ್ಲ, ಯಾಕೆಂದರೆ ಈ ದಿವಸಕ್ಕೋಸ್ಕರ ಕಾಯ್ತಾ ಇದ್ದೆ ಸರ್ ನಾನು ಆ್ಯಕ್ಚುಲಿ. ಯಾಕೆಂದರೆ ಇವತ್ತು ಸಕ್ಸಸ್ ಸಿಕ್ಕಿದೆ, ಥ್ಯಾಂಕ್ಸ್ ಹೇಳ್ಬೋದು ಅನ್ನೋ ಒಂದು ಇದಕ್ಕೋಸ್ಕರ. ನನಗೆ ಒಬ್ಬ ಅಣ್ಣ ಅಂತಿದ್ರೆ ಶರಣ್ ಸರ್ ಥರ ಇರಬೇಕು. ಸೊ ಇವಾಗ ದಯವಿಟ್ಟು ನನ್ನ ತಮ್ಮನ ಥರ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಸೊ ಪ್ರತಿಯೊಂದು ಸಿನಿಮಾ ಅಂತಲ್ಲ, ಪ್ರತಿಯೊಂದು ಮೂಮೆಂಟಲ್ಲೂ ಧೈರ್ಯ ತುಂಬಿ, ನಾವು ಸಿನಿಮಾ ಅಂತಲ್ಲ ಬೇರೆ ಅದ್ರ ಬಗ್ಗೆನೂ ಮಾತಾಡ್ತೀವಿ, ಬೇರೆ ಒಂದು ಕೆಲಸಗಳನ್ನೂ ಆದಷ್ಟು ಇವಾಗೆಲ್ಲ ಏನೇನೋ ಒಂದು ಪ್ಲ್ಯಾನ್ಸ್ಗಳಿದೆ.
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.